ನಿಮಗೆ ಶಂಕರ್ನಾಗನ ನೋಡಬೇಕು ಅಂದರೆ ನೀವು ಸಮಾಧಿಗೆ ಹೋಗ್ಬೇಕಾಗಿಲ್ಲ. ರಂಗಶಂಕರ ಥಿಯೇಟ್ರಿಗೆ ಹೋಗಿ ಒಂದು ನಾಟಕ ನೋಡಿ ನೀವು ಶಂಕರ್ನಾಗನ ನೋಡ್ದಂಗೆ. ಯಾಕೆ ಅಂದರೆ ಅದ್ಭುತವಾಗಿ ಇಡೀ ವರ್ಲ್ಡ್ನವ್ರು ಇಷ್ಟಪಡ್ತಾರೆ ನಮ್ಮ ರಂಗಶಂಕರನ ಅಲ್ವಾ. ಒಂದು 26 ವರ್ಷ 27 ವರ್ಷದ ಕನಸನ್ನ 27 ವರ್ಷದಿಂದ ಇವತ್ತವರೆಗೂ ಕನಸು ಕೊಂಡ್ಕೊಂಡೇ ಬರ್ತಾ ಇದ್ದಾರೆ ಅಂತ. ನಾಳೇನು ಅದೇನು ಪ್ರಾಫಿಟ್ ಏನಿಲ್ಲ, ಅದನ್ನ ನಂಬ್ಕೊಂಡೇನು ಬದುಕೋಕ್ಕಾಗಲ್ಲ, ಅದು ಗೊತ್ತಿದೆ. ಬಟ್ ಆದರೂ ಆ ರಂಗಶಂಕರದು ಸಿಸ್ಟಮ್ ಇದೆಯಲ್ಲ, ನನಗನ್ಸುತ್ತೆ ಇಟ್ ಈಸ್ ಆಲ್ ಬಿನ್ ಅಡಾಪ್ಟೆಡ್ ಬೈ ಶಂಕರ್ನಾಗ್. ಆಲ್ರೆಡಿ ಶಂಕರ್ನಾಗ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಗಂಟುಕಟ್ಲೆ ಹಾಗೆ ಮಾತಾಡ್ತಿರಲ್ಲ, ಇದನ್ನ ಸ್ಟ್ಯಾಂಡಪ್ ಕಾಮಿಡಿ ಅಲ್ಲ ಅಂತ ನನಗೆ ಅದು ತಲೆಯಲ್ಲೇ ಹೋಗಲಿಲ್ಲ ಅದು ಅಂತಾರೆ. ಆದರೆ ನೀವು ಬರೀ ಮಿಮಿಕ್ರಿ ಮಾಡೋದು ಮಾತ್ರ ಅಲ್ಲ, ಜೊತೆಯಲ್ಲಿ ಯು ಬಿಹೇವ್ ಲೈಕ್ ದ್ಯಾಟ್. ಅದು ತುಂಬ ಚೆನ್ನಾಗಿದೆ. ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ತಿರಲ್ಲ, ಅದು ತುಂಬ ಚೆನ್ನಾಗಿದೆ. ಫಸ್ಟ್ ಇಂಪ್ರೆಷನ್ನಲ್ಲಿ ಒಂದು 5 ನಿಮಿಷ ಅವ್ರು ಶಂಕರ್ನಾಗ್ ಅನ್ನಿಸ್ತಾನಿಗೆ. ಆಮೇಲೆ ಈಸ್ ಅ ಫ್ರೆಂಡ್ ಅನ್ನಿಸ್ಬಿಡ್ತು. ಅಂದರೆ ಒಂದು ಏನೋ ಭಾಳ ಸತ್ಯ ಎಲ್ಲ ಹೇಳೋಕ್ಕಾಗುವಂಥ ಒಂದು ಮನಸ್ಸು. ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ಬೋದು ಇವ್ರ ಹತ್ರ, ನಮ್ಗೆ ಇನ್ಸಲ್ಟ್ ಆಗಲ್ಲ ಏನು ಹೇಳಿದ್ರು ಅನ್ನೋ ಒಂದು ಫೀಲು. ಅದೇ ಆ ಕಂಫರ್ಟಬಿಲಿಟಿ ಅಂತಾರಲ್ಲ, ಅವ್ರ ಜೊತೆ ಬಹಳ ಸಹಜವಾಗಿ ಬಿಹೇವ್ ಮಾಡ್ಬೋದು, ಆತ್ಮೀಯವಾಗಿ ಬಿಹೇವ್ ಮಾಡೋದು. ಆಮೇಲೆ ಆ ನೈಜತೆ, ಏನು ಮಾತಾಡಿದ್ರು ಆರಾಮಾಗಿ ಹೌದು ಅದಕ್ಕೆ ನಿಮ್ಮ ಕೆಲಸ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ, ಈ ಹೌದಾ ಏನು ಮಾಡೋದು ಅನ್ನೋದು ಇಲ್ವೇ ಇಲ್ಲ ಅವರಲ್ಲಿ. ಬಹುಶಃ ನನಗೆ ಅನಿಸುತ್ತೆ ಇದು ಆರ್ಡಿನರಿ ಪರ್ಸನ್ಗೆ ಆಗಲ್ಲ. ಅಲ್ಲೇನೆ ಈಸ್ ಎ ಕ್ರಿಯೇಟರ್, ಒಂದು ಇತಿಹಾಸ ಪುರುಷ ಅಂತ ಗೊತ್ತಾಗ್ಬಿಡ್ತಲ್ಲ. ನಾನು ಹೆಂಗ್ ಸಾಧ್ಯ ರೀ ಗೆಟಿಂಗ್ ಇನ್ ಟು ಎ ಡಿಫರೆಂಟ್ ಕ್ಯಾರೆಕ್ಟರ್. ನೋಡಿ ಸ್ವಾಮಿ, ನಾವಿರೋದು ಹೀಗೆ ಕ್ಯಾರೆಕ್ಟರ್ಗೆ ಎಂಟರ್ ಆಗ್ಬೇಕಾದ್ರೆ ಎಲ್ಲರೂ ಇದ್ದಾರೆ ಅಲ್ಲಿ. ರಮೇಶ್ ಭಟ್ಟು ಎಲ್ಲರೂ ಇದ್ದಾರೆ. ಹೋದ್ರು ಯಾವುದೋ ಒಂದು ಟ್ರಾಲಿ ಥರ ಬರ್ತದೆ, ಇಷ್ಟೋ ಬಾಕ್ಸ್ ಅದು ಜರ್ರ ಅಂತ ಹಿಡ್ಕೊಂಡ್ರು, ಕೂತ್ಕೊಂಡ್ರು, ಟಕ್ ಅಂತ ಹೋದ್ರು, ಅಲ್ಲೋದ್ರು ಇಲ್ಲೋದ್ರು ಟಕ ಟಕಂಡೆ. ನಾನು ಆ ನಾಟಕ ಬೇರೆ ಮೊದಲೇ ನೋಡಿರಲಿಲ್ಲ. ಸೊ ನನಗೇನು ಅನ್ನಿಸ್ತು ಅಂದ್ರೆ ಏನು ರಿಹರ್ಸಲ್ ನಡೀತಾ ಇದೆಯಾ ಅಂತ. ಆಮೇಲೆ ಜನಗಳು ಕ್ಲಾಪ್ಸ್ ಹೊಡೆಯೋಕ್ಕೆ ಶುರು ಮಾಡಿದಾಗ ಗೊತ್ತು, ಯಾಕಂದ್ರೆ ನಾನು ಸೈಡ್ ವಿಂಗಲ್ಲಿ ಇದ್ದೀನಿ. ಜನಗಳು ಕ್ಲಾಪ್ಸ್ ಹೊಡೆಯೋಕ್ಕೆ ಶುರು ಆಗುತ್ತೆ, ನಾಟಕ ಶುರುವಾಗೋಗ್ಬಿಟ್ಟಿದೆ. ನೀವು ತಪ್ಪು ಮಾಡಿದ್ದೀನಿ ಹೇಳ್ಬಾರ್ದು ಅಂದರೆ, ಒಂದು ಚಿಕ್ಕ ಮಗು ಕೂಡ ತಪ್ಪು ಮಾಡಿದಾಗ ಅದನ್ನು ತಿದ್ದೋನೇ ತಂದೆ ತಾಯಿಗಳು. ಸೊ ನಮಗೆ ಪ್ರೇಕ್ಷಕರೇ ತಂದೆ ತಾಯಿಗಳು. ತಂದೆ ತಾಯಿಗಳನ್ನ ಇನ್ಮೇಲೆ ನಾನೇನು ಹೇಳ್ಬೇಡ ಅಂತ ನೀವು 10 ವರ್ಷದ್ದು 5 ವರ್ಷದ್ದು ಹುಡುಗ ಒಬ್ಬ ಇನ್ಮೇಲೆ ನಾನೇನು ತಿದ್ದಬೇಡಿ, ನೀವು ನನ್ನ ಲೈಫಲ್ಲಿ ಕಲಿಯೋದೇ ಇಲ್ಲ. ಸೊ ಯಾರು ತಿದ್ದೋಕೆ ಹೇಳ್ತಾರೋ ಅವರೇ ನಿಮ್ಮನ್ನ ಬೆಳೆಸೋದು. ಶಂಕರ್ನಾಗ್ ದೃಷ್ಟಿಲಿ ಹೇಳ್ಬೇಕು ಅಂದರೆ ಈ ಆ ಥರದ್ದೇನಾದ್ರು ತಪ್ಪಾಗಿ ಯಾರು ಮಾತಾಡಿದ್ರೆ ಅವ್ರ ಜೊತೆಲಿ ಕೂತ್ಕೊಂಡ್ಬಿಟ್ಟು ವೆರಿ ಗುಡ್ ಬನ್ನಿ ಹಂಗಾರೆ ಇನ್ನೇನೋ ಮಾಡೋಣ ಅಂತ ಅವ್ರನ್ನೂ ಸೇರಿಸ್ಕೊಂಡು ಮಾಡ್ತಾರೆ. ದಟ್ ಈಸ್ ಎ ಸ್ಟೈಲ್. ಇಲ್ಲಿ ಪುಟ್ ದೆಮ್ ವಿತ್ ಹಿಮ್. ನಮ್ಮ ಜೊತೆ ಕೂತ್ಕೊಳ್ಳಿ, ಬನ್ನಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ತಪ್ಪೇನು ಅಂತ.